भारत न्यूज में आपका स्वागत है। आज की ताजा खबर देखिए। ಅದನ್ನು ಈಗ ಮತ್ತು ಏನು ಭಾವನೆಗಳಿದೆ ಜಮಖಂಡಿಯಲ್ಲಿ ಸೇರಿಸುವಂಥದ್ದಕ್ಕೆ ಅದಕ್ಕೆ ನಮ್ಮಿಂದನೂ ಒಂದು ಪತ್ರವನ್ನು ಮುಖಾಂತರ ಈಗ ಈ ಸರ್ಕಾರ ಮಟ್ಟದಲ್ಲಿ ಸಂಬಂಧಪಟ್ಟ ಕಾರ್ಯದರ್ಶಿಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ವಿಷಯ ಏನಪ್ಪಾ ಅಂದ್ರೆ ನಮ್ಮ ಎಲ್ಲಾ ಕಾಲೇಜ್ಗಳನ್ನ ಜಮಖಂಡಿಯ ಇಲ್ಲೇ ಪಕ್ಕದ ಜಮಖಂಡಿಗೆ ಸೇರಿಸಿ ಬಾಗಲಕೋಟೆಗೆ ಸೇರಿಸಿ ಅಂತ ಕಳೆದ ಬಾರಿ ನಾವು ನಿಮಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಗರ ಶಾಸಕರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಈ ರೀತಿ ಆಗದೇ ರೀತಿಯಲ್ಲಿ ನೋಡಿಕೊಂಡು ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳ ಫೇವರ್ ಆಗಿ ನಮ್ಮ 130 ಡಿಗ್ರಿ ಕಾಲೇಜ್ಗಳನ್ನ ಜಮಖಂಡಿ ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕನ್ನುವಂಥದ್ದು ನಮ್ಮ ಹೋರಾಟದ ವಿಷಯ. ಅದಕ್ಕೆ ತಾವು ಸರ್ಕಾರದ ಪ್ರತಿನಿಧಿ ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಷಯವನ್ನ ಮುಡಿಸಿ ನಮ್ಮ ಪೂರ್ತಿ 130 ವಿಶ್ವವಿದ್ಯಾಲಯಗಳನ್ನ ಜಮಖಂಡಿಗೆ ಸೇರಿಸಬೇಕು, ಇದೇ ಶೈಕ್ಷಣಿಕ ವರ್ಷದಲ್ಲಿ ಸೇರಿಸಬೇಕು. ಇಲ್ಲದೆ ಇದ್ರೆ ಮುಂದೆ ಏನ್ ಮಾಡ್ತೀವಿ? ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದೀವಿ. ಯಾಕಂದ್ರೆ ವಿದ್ಯಾರ್ಥಿ ಪರಿಷತ್ತು ತಾವ್ ಹೇಳಿದ್ದನ್ನ ಮಾಡದೆ ಬಿಡೋದಿಲ್ಲ. ಈ ವರ್ಷ ಆಗ್ಲೇಬೇಕು. ನಮ್ದು ಅಗ್ರಪೂರ್ವಕ ಬೇಡಿಕೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳ ಫೇವರ್ ಇರ್ತಾರಂತ ವಿಶ್ವಾಸ ಇಟ್ಕೊಂಡು ಈ ಮೂಲಕ ಮನವಿಯನ್ನ ಮಾಡ್ತಾ ಇದೀನಿ. ದಯಮಾಡಿ ಇದನ್ನ ಆಗ್ಲೇಬೇಕು ಅನ್ನೋಂಥದ್ದು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.
ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಇವತ್ತು ಏನಪ್ಪಾ ಅಂತಂದ್ರೆ ಹಿಂದೆ ಇರ್ತಕ್ಕಂತ ಸಾಕಷ್ಟು ವಿದ್ಯಾರ್ಥಿಗಳು ವಿಜಯಪುರ ಜಿಲ್ಲೆಯಲ್ಲಿ ಉದಾಹರಣೆ ನಾವು ನೋಡ್ಬೇಕಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ 80 ಕಾಲೇಜುಗಳು ಇದಾವೆ. 80 ಕಾಲೇಜುಗಳಿಗೆ ಒಂದು ವಿಶ್ವವಿದ್ಯಾಲಯನ ಕೊಟ್ಟಿದ್ದಾರೆ. ಆದ್ರೆ ವಿಜಯಪುರ ಜಿಲ್ಲೆಯಲ್ಲಿ 130ಕ್ಕೂ ಹೆಚ್ಚು ಕಾಲೇಜುಗಳಿದಾವೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುವಂತ ಯೂನಿವರ್ಸಿಟಿ ಇಲ್ಲಿಂದ ಉದಾಹರಣೆ ಸಿಂದಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಮೊರಟಿಗೆ ಎಂಬ ಒಂದು ಸ್ಥಳ ಇದೆ. ಆ ಸ್ಥಳದಿಂದ ಬೆಳಗಾವಿಗೆ ವಿದ್ಯಾರ್ಥಿ ಹೋಗ್ಬೇಕಪ್ಪ ಅಂತಂದ್ರೆ 303 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಆ ಬೆಳಗ್ಗೆ 6 ಗಂಟೆಗೆ ಬಿಟ್ಟನಪ್ಪ ಅಂತಂದ್ರೆ ಆ ವಿದ್ಯಾರ್ಥಿ ಹೋಗಿ ಮುಟ್ಬೇಕಂದ್ರೆ 1 ಗಂಟೆ 2 ಗಂಟೆ ಆಗುತ್ತೆ. ಆ ನಂತರ ಅಲ್ಲಿ ಇರ್ತಕ್ಕಂಥ ಪ್ರಸೇಪ್ ಆಗಿ ಯೂನಿವರ್ಸಿಟಿಗೆ ಹೋಗ್ಬೇಕಂದ್ರೆ 3-3.5 ಗಂಟೆ ಆಗುತ್ತೆ. ಆದ್ರೂ ಸಹಿತ ಆ ಯೂನಿವರ್ಸಿಟಿ ಆ 3:30 ಹೋಗಿದ ತಕ್ಷಣ ಇನ್ನೊಂದು ಅರ್ಧ ಗಂಟೆಯಲ್ಲಿ ಯೂನಿವರ್ಸಿಟಿ ಕ್ಲೋಸ್ ಆಗುತ್ತೆ. ಆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಸಾಲ್ವ್ ಮಾಡಕ ಯೂನಿವರ್ಸಿಟಿಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ 130 ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ 6 ತಿಂಗಳಿಗೆ ಸೇಮ್ ಎಕ್ಸಾಮ್ ಅನ್ನು ನಡೆಸ್ತಾರೆ. ಆ ಎಕ್ಸಾಮ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು MPC ಮಾಡ್ತಾರೆ. 400ಕ್ಕೂ ಹೆಚ್ಚು ಪ್ರತಿ ಸೆಮ್ ನಲ್ಲಿ ವಿದ್ಯಾರ್ಥಿಗಳು MPC ಅನ್ನು ಮಾಡ್ತಾರೆ. ಆ MPC ಆದಂತ ವಿದ್ಯಾರ್ಥಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕು, ಅಲ್ಲಿ MPC ದಂಡವನ್ನ ಕಟ್ಟಬೇಕು. 4,000, 5,000, 10,000 ಅವ್ರು ಲೆಕ್ಕಿಸದೆ ಸರ್ಕಾರಕ್ಕೆ ಏನ್ ಅನ್ಸುತ್ತೋ ಗೊತ್ತಿಲ್ಲ. ಬರೀ ವಿದ್ಯಾರ್ಥಿಗಳ ದುಡ್ಡು ತಗೊಳ್ಳೋದಂದ್ರೆ ಒಂದು ಇದುವರೆಗೆ ಆ ರೀತಿಯನ್ನ ದುಡ್ಡುಗಳನ್ನ ತಗೊಂಡು ಸಹಿತ ಆ ವಿದ್ಯಾರ್ಥಿ ಸಮಸ್ಯೆನ ಒಂದೇ ದಿನದಲ್ಲಿ ಬಗೆಹರಿಸೋದಿಲ್ಲ. ಆ MPC ಆದಂತ ವಿದ್ಯಾರ್ಥಿ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬರೀಬೇಕಂದ್ರೆ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಹಾಲ್ಡೇ ಬರಲ್ಲ. MPC ದಂಡ ಹಣವನ್ನು ಕಟ್ಟಿರ್ತಾನೆ, ಆದ್ರೂ ಸಹಿತ MPC ಹಣವನ್ನು ಬರುವುದಿಲ್ಲ. ಆದ್ರೆ ಇಲ್ಲಿರ್ತಕ್ಕಂತ ಉಸ್ತುವಾರಿ ಸಚಿವರು ಸಾಕಷ್ಟು ಕೈಗಾರಿಕಾ ಸಚಿವರಾದಂತ ಸಂದರ್ಭದಲ್ಲಿ ಸಾಕಷ್ಟು ವಿಜಯಪುರವನ್ನು ಡೆವಲಪ್ ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಅವರು 2 ಜಿಲ್ಲೆ ಉಸ್ತುವಾರಿ ಇರೋದ್ರಿಂದ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕಾಲೇಜುಗಳನ್ನ ಸೇರಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಹಿಂದೆ ಇದೇ 1 ತಿಂಗಳ ಹಿಂದೆ ಮನವಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮನವಿಯನ್ನ ತಗೊಂಡು ರಾಜ್ಯಕ್ಕೆ ಕಳಿಸ್ಲಿಲ್ಲ. ಅದೇ ರೀತಿ ಈ ಮನವಿಯನ್ನ ಕಳಿಸ್ಲಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ತು ನಿರಂತರವಾಗಿ ಮುಂದಿನ ಸೆಮ್ ಬರುವವರೆಗೂ ಸಹಿತ ವಿದ್ಯಾರ್ಥಿಗಳ ಬೆಂಬಲವಾಗಿ ಈಗ ಕೇವಲ 1,000-2,000 ವಿದ್ಯಾರ್ಥಿಗಳು ಬಂದಿರಬಹುದು. ಆದ್ರೆ ಮುಂದಿನ ದಿನಮಾನಗಳಲ್ಲಿ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, BPEd, B.Ed ಕಾಲೇಜುಗಳನ್ನ ಸೇರಿಸಿ ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಕಟ್ಟಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ. ಆದ್ರೆ ವಿದ್ಯಾರ್ಥಿಗಳೇ ನೋಡ್ತಿರ್ಬೋದು, ರಾಜ್ಯದಲ್ಲಿ ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಆದ್ರೆ ರಾಜ್ಯದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ. ಆದ್ರೆ ನಾವ್ ಯಾರಿಗೆ ಕೊಡಬೇಕು? ಇಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯತನ, ಇಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳು ಸಾಕಷ್ಟು ನೌಕರಿಗಳನ್ನ ಕರಿತಾ ಇದ್ದಾರೆ. ಆದ್ರೆ ವಿದ್ಯಾರ್ಥಿಗಳನ್ನ ಡೀಲ್ ಮುಖಾಂತರ 80 ಲಕ್ಷ 50 ಲಕ್ಷ ತಗೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ರೊಟ್ಟೆಯಿಕ ಬರಲ್ಲ ಅಂತ ವಿದ್ಯಾರ್ಥಿಗಳು ಇವತ್ತು ಸಹಕಾರಿ ನೌಕರಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಇಲ್ಲಿರ್ತಕ್ಕಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಮಕ್ಕಳು ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಈ ಧ್ವನಿಯನ್ನು ಕೇಳಿಸ್ತಾ ಇಲ್ಲ. ಆದ್ರೆ ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇಲ್ಲಿರ್ತಕ್ಕಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವನಿಗೆ ಕೊಡೋದೇನಪ್ಪಾ ಅಂತಂದ್ರೆ ಈ ಹೋರಾಟದ ನಂತರ ಈ ಲೆಟರ್ಗಳನ್ನ ತಗೊಂಡು ಆದಷ್ಟು ಬೇಗನೆ ವಿಶ್ವವಿದ್ಯಾಲಯ ಕೊಡದೇ ಹೋದ್ರೆ ಇಲ್ಲಿರ್ತಕ್ಕಂತ ಉಸ್ತುವಾರಿ ಸಚಿವರಾಗಿರ್ಬೋದು, ಸರ್ಕಾರಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮನೆಯನ್ನ ಮುತ್ತಿಗೆ ಹಾಕುವಂತ ಕೆಲಸ ಇಲ್ಲಿರ್ತಕ್ಕಂತ ವಿದ್ಯಾರ್ಥಿ ಸಮುದಾಯ ಮಾಡುತ್ತೆ ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಂದೀಪ್ ಅರಳಗೊಂಡಿ, ABP ವಿಜಯಪುರ. ವಿಶ್ವವಿದ್ಯಾಲಯ ವಿಜಯಪುರದಲ್ಲಿ ಬೇಕು, ಇಲ್ಲದಿದ್ದರೆ ನಮಗೆ ಜಮಖಂಡಿ ವಿಶ್ವವಿದ್ಯಾಲಯ ಆದರೂ ಕೊಡಿ. ನಮಗ್ ಬೆಳಗಾವಿ ವಿಶ್ವವಿದ್ಯಾಲಯ ಬಹಳ ದೂರ ಆಗುತ್ತದೆ, ಅದಕ್ಕೆ ನಮಗ್ ಬಿಜಾಪುರದಲ್ಲೇ ವಿಶ್ವವಿದ್ಯಾಲಯ ಕೊಡ್ರಿ. ಇಲ್ಲಾಂದ್ರೆ ನಮಗ್ ಜಮಖಂಡಿದಲ್ಲಾದ್ರೂ ವಿಶ್ವವಿದ್ಯಾಲಯ ಕೊಡ್ರಿ. ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ಬೇಕೇ ಬೇಕು ವಿಶ್ವವಿದ್ಯಾಲಯ, ಬೇಕೇ ಬೇಕು ಆಗುತ್ತಿದೆ. ಬೆಳಗಾವಿಯಿಂದ ನಮಗೆ ಬಹಳ ತೊಂದರೆ ಆಗುವ ಸಂಬಂಧ ನಮಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ನೀಡಬೇಕೆಂದು ಸರ್ಕಾರದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕೆಂದು ನಾವು ಇಲ್ಲಿ ನ್ಯಾಯವನ್ನು ಮಾಡುತ್ತಿದ್ದೇವೆ. ಇದು ನಮಗೆ ನ್ಯಾಯ ಸಿಗುಮಟ ನಾವು ಈ ನ್ಯಾಯವನ್ನು ನಿಲ್ಲಿಸುವುದಿಲ್ಲ. ಬೇಕೇ ಬೇಕು ದೂರದಿಂದ ಎಲ್ಲಾ ವಿದ್ಯಾರ್ಥಿಗಳು ಬರ್ತಾರ ಶಾಲಿ ಕಲೀಲಿಕ್ಕೆ. ಅವ್ರಿಗೆ ಎಷ್ಟು ಕಷ್ಟ ಆಗ್ತದಂತ ಸರ್ಕಾರ ತಿಳ್ಕೋಬೇಕು. ಅದ್ರಿಂದ ನಮಗೂ ಬಾಳ ಲಾಸ್ ಆಗ್ಲಿಕತ್ತದ. ಎಲ್ಲಾರು ಊರಿಂದ ಊರ್ ಬರ್ಬೇಕಂದ್ರ 5-6 ತಾಸ ಆಗ್ತದ. ಸೊ ಅದಕ್ಕೆ ಸರ್ಕಾರ ನೀವು ನಮಗ ಅನುಕೂಲ ಮಾಡಿ ಕೊಡ್ಬೇಕು. ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ಬೋಲೋ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು ಬಿಆರ್
ಧಿಕ್ಕಾರ ಅಯೋಗ್ಯ ಮುಖ್ಯಮಂತ್ರಿಗೆ ಹೇಳಿ ಧಿಕ್ಕಾರ ವಿದ್ಯಾರ್ಥಿ ಜೀವನದ ಗಲ್ಲಾಟ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಸರ್ಕಾರಂತೆ ಸರ್ಕಾರ ಅಯೋಗ್ಯ ಮುಖ್ಯಮಂತ್ರಿಗೆ ಹೇಳಿ ಧಿಕ್ಕಾರ ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಇರುವಂತ ವಿದ್ಯಾರ್ಥಿಗಳು ಬೆಳಗಾವಿ ಜರ್ನಿ ಮಾಡ್ಬೇಕಂದ್ರೆ 3-4 ತಾಸು ಆಗ್ತೈತಿ. ಅದ್ರ ಸಂಬಂಧ ನಾವೆಲ್ಲರೂ ಬಾಳ್ ನಂಬ್ತೀವ್ರಿ. ಮತ್ತ ನಮ್ದು ಅರ್ಧ ಎಲ್ಲ ನಮ್ದು ವಿದ್ಯಾಭ್ಯಾಸ ಬರೀ ಬಸ್ನಾಗೆ ಹೋಗುದಾಗ್ತೈತ್ರಿ. ಅದ್ರ ಸಂಬಂಧ ನಮ್ಗೆ ವಿಶ್ವವಿದ್ಯಾಲಯ ಇಲ್ಲೇ ಬೇಕ್ರಿ. ಅದಕ್ಕೆ ನಾವ್ ಈ ಹೋರಾಟ ಮಾಡಾಕತ್ತೀವ್ರಿ. ಈ ಹೋರಾಟ ನಮಗೆ ನ್ಯಾಯ ಸಿಗೋ ಮಟ್ಟ ನಮ್ಗೆ ಈ ಹೋರಾಟ ನಿಂದ್ರುದಿಲ್ರಿ. ನಾವು ಗಾಂಧಿ ಚೌಕದಿಂದ ಬಂದಿವ್ರಿ ಪ್ರತಿಭಟನೆ. ಇದೆ ವಿಷಯ ಗೊತ್ತಿದೆ ಸಾಕಷ್ಟು. ಇವತ್ತೇನು ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ 130 ಕಾಲೇಜುಗಳೇನ್ ಬರ್ತಾವಲ್ಲ ವಿಶ್ವವಿದ್ಯಾಲಯಕ್ಕೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ, ಆ ವಿಶ್ವವಿದ್ಯಾಲಯಕ್ಕೆ ಬರುವಂತ ನಮ್ಮ 130 ಕಾಲೇಜುಗಳನ್ನ ಜಮಖಂಡಿ ವಿಶ್ವವಿದ್ಯಾಲಯಕ್ಕೆ ಸೇರಿಸಲಿಕ್ಕೆ ನಮ್ಮ ಹೋರಾಟ ಇದೆ. ಯಾಕಂದ್ರೆ ತಮ್ಗೆಲ್ಲರೂ ಗೊತ್ತಿದೆ, ಬಿಜಾಪುರಿಂದ ಮತ್ತು ಸಿಂದಗಿ, ಆಲ್ಮೇಲು, ತಾಳಿಕೋಟೆ ಈ ಭಾಗದಲ್ಲಿ ಸಾಕಷ್ಟು ನಮ್ಮ ಕಾಲೇಜ್ಗಳಿದೆ. ಆ ಭಾಗದಿಂದ ವಿದ್ಯಾರ್ಥಿಗಳು ಬೆಳಗಾವಿಗೆ ಹೋಗ್ಬೇಕಂದ್ರೆ ಸುಮಾರು 6-7 ತಾಸುಗಳ ಸಮಯ ಬೇಕಾಗುತ್ತೆ. ಆ ಬೆಳಗಾವಿಂದ ಮತ್ತೆ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂದ್ರೆ ಬಹಳಷ್ಟು ದೂರ ಇದೆ. ಬೆಳಗಾವಿ ನಗರದಲ್ಲಿಲ್ಲ ವಿಶ್ವವಿದ್ಯಾಲಯ. ಬೆಳಗಾವಿ ನಗರವನ್ನು ಬಿಟ್ಟು ಮತ್ತೆ ಇದಕ್ಕೆ 2 ತಾಸುಗಳ ಸಮಯ ಹೋಗ್ಬೇಕಾಗತ್ತೆ. 2 ದಿನಗಳ ಕಾಲ ಯಾವ್ದಾದ್ರು ಒಂದು ಸಮಸ್ಯೆ ಆದ್ರೆ, ಶೈಕ್ಷಣಿಕವಾಗಿ ಏನಾದ್ರೂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದ್ರೆ ಅವರು 2 ದಿನಗಳ ಕಾಲ ಸಮಯವನ್ನು ವ್ಯರ್ಥ ಮಾಡ್ಬೇಕಾಗತ್ತೆ, ದುಡ್ಡುಗಳನ್ನ ವ್ಯರ್ಥ ಮಾಡ್ಬೇಕಾಗತ್ತೆ. ಆದ್ರೆ ಏನು ಹಿಂದಿನ ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಅಂತ ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತು. ಆ ವಿಶ್ವವಿದ್ಯಾಲಯಕ್ಕೆ ನಮ್ಮ 130 ಕಾಲೇಜುಗಳನ್ನ ಸೇರಿಸೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಶೈಕ್ಷಣಿಕವಾಗಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಿಂದ ನಾವು ಕಳೆದ ಬಾರಿಯೂ ಕೂಡ ಈ ಒಂದು ವಿಷಯವಿಟ್ಟು ಹೋರಾಟ ಮಾಡಿದ್ವಿ. ಆದ್ರೆ ಯಾವುದೇ ಸರ್ಕಾರ ಯಾವುದೇ ಒಂದು ಸ್ಪಂದನೆ ನೀಡಿಲ್ಲ. ಆದ ಕಾರಣ ಈ ಸಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ತಗೊಂಡು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ತಕ್ಷಣವೇ ಈ ಹೋರಾಟದ ಒಂದು ಇದು ತಗೊಂಡು ತಕ್ಷಣ ಪರಿಹಾರವನ್ನು ಕೊಡಬೇಕು, ವಿಶ್ವವಿದ್ಯಾಲಯಕ್ಕೆ ಸೇರಿಸಬೇಕು ಅನ್ನೋ ಒಂದು ಮನವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರದಿಂದ ನಾವು ಮಾಡ್ತಾ ಇದೀವಿ. ಇದೇ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ 130 ಕಾಲೇಜುಗಳನ್ನ ಸೇರಿಸಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ನೀವು ಮನವಿ ಕೊಟ್ರಿ ಎಬಿವಿಪಿಯಿಂದ, ಯಾಕೆ ಈ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟಿಲ್ವಾ? ಅದು ಇಲ್ಲಿರುವಂತ ಅಧಿಕಾರಿಗಳ ಏನ್ ಮಾಡಿದಾರೋ ನಮಗ್ ಗೊತ್ತಿಲ್ಲ. ನಾವಂತೂ ಹೋರಾಟ ಮಾಡ್ತಾ ಇದೀವಿ, ಸತತ ಈ ಏನು ಸಮಸ್ಯೆ ಕುರಿತು ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಸಾಕಷ್ಟು ಮನವಿ ಪತ್ರಗಳನ್ನ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮುಖಾಂತರ ಕಳಿಸುವಂತ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಯಾವುದೇ ಒಂದು ಸ್ಪಂದನೆ ನೀಡಿಲ್ಲ. ಈ ಒಂದು ಮನವಿಗೆ ಈ ಸಲ ಸ್ಪಂದನೆ ನೀಡದೇ ಇದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನ ವಿದ್ಯಾರ್ಥಿ ಪರಿಷತ್ ಮಾಡ್ಬೇಕಾಗತ್ತೆ ಅಂತ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಈ ಮುಖಾಂತರ ಇದೊಂದು 3-4 ಮನವಿಗಳಾಗಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಮಂಜುನಾಥ್ ಹಳ್ಳಿ.